ಹಿರಿಯಕ್ಕ ಅಥವಾ ದೊಡ್ಡಕ್ಕಿ ಅಥವಾ ದೊಡ್ಡ ಮಗಳು ಅವಳು ಗುಣಾದಿಗಳು ಹೆಂಗಿರ್ತಾವ ಅಂದ್ರೆ ಆಕಿ ಮೃದು ಮನಸ್ಸಿನವಳಾಗಿರ್ತಾಳ. ಆದ್ರ ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ಟಿಗೆ ಬರ್ತಾಳು, ಕೋಪ ಮಾಡ್ಕೋತಾಳ. ಆಮೇಲೆ ಆಕಿನ ಒಂಥರ ಮಗುವಿನ ಮನಸ್ಸಿನಕ್ಕಿ. ಆದ್ರ ಇಡೀ ಕುಟುಂಬವನ್ನ, ಇಡೀ ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಚಾಣಕ್ಯಳಾಗಿರ್ತಾಳೆ. ಆಮೇಲೆ ಆಕಿ ಇಡೀ ಕುಟುಂಬದ ಜೊತೆಗೆ ಅಥವಾ ಒಡ ಹುಟ್ಟಿದವ್ರ ಜೊತೆಗೆ ಒರಟಾಗಿ ನಡ್ಕೋತಿರ್ತಾಳೆ. ಸಿಟ್ಟಲ್ಲಿ ಮಾತನಾಡೋದು, ಒರಟಾಗಿ ಬಿಹೇವ್ ಮಾಡೋದು ಮಾಡ್ತಿರ್ತಾಳೆ. ಆದ್ರೆ ಇಡೀ ಕುಟುಂಬವನ್ನ ಅಷ್ಟೇ ಪ್ರಾಮಾಣಿಕತೆಯಿಂದ ಪ್ರೀತಿಸೋದಾಗ್ಲಿ, ಅವ್ರು ಯಾರದೇ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೆ ಯಾರಿಗೆ ತೊಂದರೆ ಬಂದ್ರು ಕೂಡ ಮೊದಲು ಆಕಿನ ಬಂದಿರ್ತಾಳೆ. ಆಮೇಲೆ ಮನೆಗೆ ಆಧಾರ ಸ್ತಂಭವಾಗಿರ್ತಾಳೆ. ಆರ್ಥಿಕ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಅಕ್ಕಿನ ಫಸ್ಟ್ ಬರ್ತಾಳೆ, ಎಲ್ಲದಕ್ಕೂ ಸಹಾಯ ಮಾಡ್ತಾಳೆ. ಆಮೇಲೆ ಅಕ್ಕಿ ಕೆಟ್ಟ ಗುಣ ಇನ್ನೊಂದು ಏನಂತಂದ್ರೆ ಎಲ್ಲಾರನ್ನೂ ನಂಬುವಂಥದ್ದು, ಎಲ್ಲರಿಗೂ ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದು ಅಥವಾ ಸುಖದ ಬಗ್ಗೆ ಚರ್ಚೆ ಮಾಡೋದು, ತನ್ನ ವೈಯಕ್ತಿಕ ಜೀವನದಲ್ಲಿ ಏನೇನು ಆಗು ಹೋಗುಗಳಿರ್ತಾವ ಅದ್ರ ಕುರಿತಾಗಿ ಎಲ್ಲಾರೊಟ್ಟಿಗೂ ಹಂಚ್ಕೊತಾಳೆ, ಎಲ್ಲರನ್ನೂ ನಂಬ್ತಾಳೆ. ಇದಕ್ಕಿದು ಮೈನಸ್ ಗುಣ. ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಇಡೀ ಕುಟುಂಬದಲ್ಲಿ ಆಕಿ ಸ್ವತಂತ್ರಳಾಗಿ ಇರಾಕ್ ಇಷ್ಟಪಡ್ತಿರ್ತಾಳೆ. ಅಂದ್ರ ಇಡೀ ಕುಟುಂಬವನ್ನ ಎಷ್ಟು ಪ್ರೀತಿಸ್ತಾಳ, ಹಂಗ ಯಾರ ಸಹಾಯವಿಲ್ಲದೆ, ಯಾರ ಒಂದು ಸಹಾಯ ಹಸ್ತ ಇಲ್ಲದನ್ನ ತಾನೊಬ್ಬೆಗಿನ ಬದುಕಬಲ್ಲ ಸ್ವತಂತ್ರವಾಗಿ ಎನ್ನುವಂಥದ್ದನ್ನ ಪ್ರೂವ್ ಮಾಡ್ತಾಳೆ. ಆಮೇಲೆ ಇಷ್ಟೆಲ್ಲಾ ಕುಟುಂಬದ ಸದಸ್ಯರ ಕಷ್ಟಗಳಿಗೆ ಸ್ಪಂದನೆ ನೀಡುವಂತ ಆಕಿ ತನ್ನ ಕಷ್ಟ ಬಂದ್ರೆ ಮಾತ್ರ ಆಕಿ ಹೋಗೋದು ದೇವ್ರ ಹತ್ರ. ದೇವರನ್ನ ಮಾತ್ರ ಅವಳು ಜಾಸ್ತಿ ನಂಬ್ತಾಳೆ. ಇನ್ನ ತಂದೆ ತಾಯಿ ಕಷ್ಟಗಳನ್ನ ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ. ಅವರ ಕಷ್ಟಗಳಿಗೆ ಪರಿಹಾರವಾಗಿ ಅವಳೇ ನಿಲ್ತಾಳೆ. ಸೊ ದೊಡ್ಡಕ್ಕ ಆಕಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಮನೆಯ ತಾಯಿ ಎಷ್ಟು ಜವಾಬ್ದಾರಿಗಳನ್ನ ಹೊರ್ತಾಳೋ, ಸೊ ಎರಡನೇ ತಾಯಿ ಅಂದ್ರೆ ಆ ಮನೆಯ ಹಿರಿಯಕ್ಕನೇ ಆಗಿರ್ತಾಳೆ ನನ್ನ ಪ್ರಕಾರ. ಸೊ ನಮ್ಮಕ್ಕ ಅಂತಂದ್ರು ನಮ್ಮ ಮನೆಯ ಆಧಾರ ಸ್ತಂಭ. ಗುಡಿಗೆ ಕಳಸ ಎಷ್ಟೊಂದು ಪ್ರಾಮುಖ್ಯತೆ ವಹಿಸ್ಕೊಳುತ್ತ, ಹಂಗ ಹಿರಿಯಕ್ಕ ಆ ಮನೆಗೆ ಅಥವಾ ಒಂದು ಕುಟುಂಬದ ಜವಾಬ್ದಾರಿಯನ್ನ ನೀಗಿಸ್ಕೊಂಡು ಹೋಗಾಕ, ಆ ಮರ್ಯಾದೆಯನ್ನ ಉಳಿಸಾಕ ಆ ಕುಟುಂಬ ಅಂದ್ರೆ ಗುಡಿಯ ಕಳಸದಂತೆ ತನ್ನ ಕಾರ್ಯವನ್ನ ನಿರ್ವಹಿಸ್ತಾಳೆ ಬಗ್ಗೆ. ಸೊ ನಿಮ್ಗೂ ಹಿರಿಯಕ್ಕನ ಬಗ್ಗೆ ಏನ್ ಅನ್ಸುತ್ತೆ? ನಿಮ್ಮ ಮನೆ ಆಗಿರುವಂತ ಅಕ್ಕ ಅಥವಾ ನಿಮ್ಮ ಮನೆ ಹಿರಿಯಕ್ಕ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಣ, ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.